ಕೋವಿಡ್ ಸೋಂಕಿನಿಂದಾಗಿ ಕಳೆದ ಮಾರ್ಚ್ ತಿಂಗಳಿನಿಂದ ಸ್ಥಗಿತಗೊಂಡಿದ್ದ ಶೈಕ್ಷಣಿಕ ಚಟುವಟಿಕೆಗಳು ಜನವರಿ 1, 2021ರಿಂದ ಆರಂಭಗೊಳ್ಳುತ್ತಿದ್ದು, ಭಟ್ಕಳ ತಾಲೂಕಿನಾದ್ಯಂತ ಶಾಲಾ ಕಾಲೇಜುಗಳಲ್ಲಿ ಶಾಲಾರಂಭಕ್ಕೆ ಭರದ ಸಿದ್ಧತೆಗಳು ನಡೆದಿವೆ. ಎಲ್ಲ ರೀತಿಯ ಸುರಕ್ಷಿತ ಕ್ರಮಗಳನ್ನು ಜರುಗಿಸುವುದರ ಮೂಲಕ ಆಡಳಿತ ಮಂಡಳಿ, ಮುಖ್ಯಾಧ್ಯಾಪಕರು ಹಾಗೂ ಸಿಬ್ಬಂದಿ ವರ್ಗ ವಿದ್ಯಾರ್ಥಿಗಳನ್ನು ಸ್ವಾಗತಿಸಲು ಸಜ್ಜಾಗಿದ್ದಾರೆ. ಈ ಕುರಿತು ಸಂಕ್ಷಿಪ್ತ ವರದಿ ಇಲ್ಲಿದೆ. ವೀಕ್ಷಕರೇ, ತಾವು ಭಟ್ಕಲ್ ಒನ್ ಮೀಡಿಯಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡರೆ ನಮ್ಮ ಚಾನಲ್ನ ಎಲ್ಲ ವಿಡಿಯೋ ನಿಮಗೆ ಸಕಾಲದಲ್ಲಿ ತಲುಪುತ್ತವೆ. ಅಲ್ಲದೆ ಬೆಲ್ ಐಕನ್ ಒತ್ತಿದೆ ನಮ್ಮ ವಿಡಿಯೋಗಳು ನಿಮಗೆ ತಲುಪಲು ಸಾಧ್ಯವಾಗುತ್ತವೆ. ನಮ್ಮ ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಸರ್ಕಾರದವರು ಏನು ಕಳೆದ 6 ತಿಂಗಳಿಂದ ಮಕ್ಕಳ ಭವಿಷ್ಯದ ಬಗ್ಗೆ ಅತ್ಯಂತ ಜಾಗೃತಿಕವಾಗಿ ಈ ನಿರ್ಧಾರವನ್ನು ತಗೊಂಡು ಸ್ಕೂಲನ್ನು ಕ್ಲೋಸ್ ಮಾಡಿ ಆನ್ಲೈನ್ ಎಜುಕೇಷನ್ ಮತ್ತು ಇಂಥ ವಿಧದಿಂದ ಎಲ್ಲರಿಗೆ ಅನುಕೂಲವಾಗಿ ಆಗುವ ಹಾಗೆ ನಮಗೆಲ್ಲ ಗೈಡ್ಲೈನ್ಸನ್ನು ಆವಾಗವಾಗ ನೀಡ್ತಾ ಬಂದಿದ್ದರು. ಈಗ PUC ಸೆಕೆಂಡ್ ಮತ್ತು 10ನೇ ತರಗತಿಯ ಮಕ್ಕಳಿಗೆ ರೆಗ್ಯುಲರ್ ಆಗಿ ಸ್ಕೂಲು ಕಾಲೇಜನ್ನು ಓಪನ್ ಮಾಡಲಿಕ್ಕೆ ಏನು ಅನುಮತಿ ಕೊಟ್ಟಿದ್ದಾರೆ, ಇದೊಂದು ಅತ್ಯಂತ ಒಳ್ಳೆಯ ನಿರ್ಧಾರ ಹೇಳಿ ನಮ್ಗೆ ಅನಿಸ್ತಾ ಇದೆ. ಯಾಕಂದರೆ ಇದೊಂದು ಕ್ರೂಷಿಯಲ್ ಇಯರ್ ಆದದ್ರಿಂದ ಆ ಮಕ್ಕಳಿಗೆ ಆನ್ಲೈನ್ ಶಿಕ್ಷಣದಲ್ಲಿ ಏನು ನಾವು ಪಾಠ ಮಾಡ್ತೇವೆ, ಕೆಲವು ಅತ್ಯಂತ ಕಷ್ಟದ ಸಬ್ಜೆಕ್ಟ್ಸು ಇರ್ತವೆ, ಮ್ಯಾಥಮೆಟಿಕ್ಸ್ ಅಥವಾ ಇಂಥ ಇದರಲ್ಲಿ ಅವರಿಗೆ ಅದರ ಅರ್ಥ ಮಾಡಿಕೊಳ್ಳೋದು ಕಷ್ಟ ಆಗ್ತದೆ. ಹಾಗಾಗಿ ಕ್ಲಾಸ್ ರೂಮ್ನಲ್ಲಿ ಅವರು ಬಂದು ಏನು ಇದರ ಬಗ್ಗೆ ಡೌಟ್ಸನ್ನು ಕ್ಲಿಯರ್ ಮಾಡ್ಕೊಂಡು ಹೋದರೆ ಅಥವಾ ಅದು ಅವರಿಗೂ ಅವರ ಭವಿಷ್ಯಕ್ಕೂ ಒಳ್ಳೆಯದಾಗ್ತದೆ. ಸೊ ಏನು ಈಗ ಸರ್ಕಾರದವರು ನಮಗೆ ಗೈಡ್ಲೈನ್ಸ್ SOPಯನ್ನು ಕೊಟ್ಟಿದ್ದಾರೆ, ಅದನ್ನು ಸ್ವಲ್ಪವೂ ತಪ್ಪದೆ ನಾವು ಅದನ್ನು ಪರಿಪಾಲಿಸ್ಕೊಂಡು ಎಲ್ಲರ ಸುರಕ್ಷತೆ ದೃಷ್ಟಿಯನ್ನು ಇಟ್ಕೊಂಡು ನಾವು ತರಗತಿಯನ್ನು ಮಾಡ್ತೇವೆ ಹೇಳಿ ಈ ಮೂಲಕ ನಮ್ಮ ಎಲ್ಲ ಪಾಲಕರಿಗೆ ವಿಶ್ವಾಸವನ್ನು ಕೊಡಲಿಕ್ಕೆ ಬಯಸ್ತೇನೆ. ಏನು ಈ 3 ಅಥವಾ 4 ಗಂಟೆ ನಿಮ್ಮ ಮಕ್ಕಳು ನಮ್ಮ ಕ್ಯಾಂಪಸ್ಸಲ್ಲಿ ಇರ್ತಾರೆ, ಅವರು ಸಂಪೂರ್ಣವಾಗಿ ಸುರಕ್ಷಿತವಾಗಿರ್ತಾರೆ. ಯಾಕಂದರೆ ನಾವು ಡೇ 1ನಿಂದ ಈ ಸುರಕ್ಷತೆ ಸಲುವಾಗಿ ಮ್ಯಾಕ್ಸಿಮಮ್ ಮಹತ್ವವನ್ನು ಕೊಟ್ಟಿದ್ದೇವೆ. ಸೊ ಹಾಗಾಗಿ ಪಾಲಕರಲ್ಲಿ ಒಂದೇ ನಮ್ಮ ವಿನಂತಿ ಏನಂದರೆ, ಮಕ್ಕಳನ್ನು ತಾವು ಸ್ವತಃ ನಿಮ್ಮ ವೆಹಿಕಲಲ್ಲಿ ಅಥವಾ ಇದರಲ್ಲಿ ಕರ್ಕೊಂಡು ಬಂದು ಬಿಟ್ಟು ಅವರನ್ನು ವಾಪಸ್ ಕರ್ಕೊಂಡು ಹೋಗುವ ಜವಾಬ್ದಾರಿಯನ್ನು ನೀವು ಹೊರಬೇಕಾಗ್ತದೆ. ಯಾಕಂದರೆ ಈ ವೈರಸ್ ಹರಡದಂತೆ ಮಾಡಲಿಕ್ಕೆ ಕೆಲವು ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ಬಳಸುವುದು, ಇದನ್ನು ಅವಾಯ್ಡ್ ಮಾಡಲಿಕ್ಕೆ ನೋಡಿ. ನಿಮಗೆ ಸಾಧ್ಯವಾದಷ್ಟು ನೀವೇ ಕರ್ಕೊಂಡು ಬಂದು ವಾಪಸ್ ಕರ್ಕೊಂಡು ಹೋದರೆ ಅದರಷ್ಟು ಒಳ್ಳೆಯದು ಯಾವುದೂ ಇಲ್ಲ. ಸೊ ಇಂಥ ಒಂದು ಮುನ್ನೆಚ್ಚರಿಕೆ ನೀವು ಮಕ್ಕಳಿಗೆ ಸರಿಯಾಗಿ ತಿಳಿಸಿ ಹೇಳಿ ಇದನ್ನು ಒಂದು ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ಮಾಡಬೇಕು. ಇದರಿಂದ ಮಕ್ಕಳ ಭವಿಷ್ಯಕ್ಕೂ ಒಳ್ಳೆಯದಾಗ್ತದೆ, ಎಲ್ಲರಿಗೂ ಒಳ್ಳೆಯದಾಗ್ತದೆ. ಎಲ್ಲರಿಗೂ 2021ರ ಶುಭಾಶಯವನ್ನು ಹೇಳ್ತಾ 2 ಮಾತು ಮುಗಿಸ್ತೆ. ವಿದ್ಯಾಗಮ 2 ಹೊಸ ವರ್ಷದಲ್ಲಿ ಹೊಸ ಆಲೋಚನೆಯೊಂದಿಗೆ ಹೊಸ ಉದ್ದೇಶದೊಂದಿಗೆ ನಾವು ಪ್ರಾರಂಭಿಸ್ತಿದ್ದೇವೆ. ಭಟ್ಕಳ ತಾಲೂಕಿನಲ್ಲಿ ನಾವು ಸರ್ಕಾರಿ, ಅನುದಾನಿತ ಮತ್ತು ಅನುದಾನ ರಹಿತ ಎಲ್ಲ 963 ಶಿಕ್ಷಕರು ಈಗಾಗಲೇ ಕೋವಿಡ್-19 ಪರೀಕ್ಷೆಯನ್ನು ಮಾಡಿದ್ದಾರೆ. ಇನ್ನೂ ಒಂದು 14 ಜನ ಶಿಕ್ಷಕರಷ್ಟೇ ಆಗಬೇಕಾಗಿದೆ. ಸರ್ಕಾರಿ ಶಾಲೆಗಳಲ್ಲಿ ಹೆಚ್ಚು ಕಡಿಮೆ ಎಲ್ಲರೂ ಮುಗಿಸಿದ್ದಾರೆ ಮತ್ತು ಅವರ ರಿಸಲ್ಟು 50% ಈಗಾಗಲೇ ಬಂದಿದೆ. ಯಾರಿಗೂ ಸಹಿತ ನಮಗೆ ಕೋವಿಡ್ ಪಾಸಿಟಿವ್ ಬಂದ ಬಗ್ಗೆ ಇಲ್ಲಿ ತನಕ ನಮಗೆ ವರದಿ ಬಂದಿಲ್ಲ. ಮಾನದಲ್ಲಿ ಎಂದು ಒಮ್ಮೊಮ್ಮೆ ಬರ್ತಕ್ಕಂಥ ಕಂಡು ಕೆಳೆಯರದಂಥ ಒಂದು ಸಂದರ್ಭ. ಈ ಸಂದರ್ಭವನ್ನು ನಾನು ಸವಾಲಾಗಿ ಸ್ವೀಕರಿಸಬೇಕಾಗ್ತದೆ. ನಮ್ಮ ಮಾನ್ಯ ಶಿಕ್ಷಣ ಸಚಿವರು, ನಮ್ಮ ಸರ್ಕಾರ ಎಲ್ಲವೂ ಸಹಿತ ಇದಕ್ಕೆ ಬೇಕಾದಷ್ಟು ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿದೆ. ಬಹಳ ತಿಂಗಳಿಂದ ಕಾಯ್ತಾ ಇದ್ವಿ ಯಾವಾಗ ಈ ದಿನ ಬರ್ತದೆ ಅಂಥೇಳಿ. ಕಾಲೇಜಿನೆಲ್ಲ ಒಂದು ಸಂಭ್ರಮದ ವಾತಾವರಣ ಇದೆ. ನಾವೆಲ್ಲ ಹಬ್ಬದ ರೀತಿಯಲ್ಲಿ ಇದನ್ನು ಆಚರಣೆ ಮಾಡಬೇಕು, ನಾಳೆ ಎಲ್ಲ ವಿದ್ಯಾರ್ಥಿಗಳನ್ನು ಬರಮಾಡ್ಕೊಳ್ಬೇಕು ಅಂತ ಯಾವ್ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಅದನ್ನೆಲ್ಲ ಸರಿಯಾಗಿ ಮಾಡ್ಕೊಳ್ತಾ ಇದ್ದೇವೆ. 6 ಅಡಿ ಅಂತರವನ್ನು ಕಾಯ್ದುಕೊಳ್ಳುವಲ್ಲಿ ಮಾರ್ಕಿಂಗ್ ಮಾಡಲಾಗ್ತಿದೆ. ನಮ್ಮ ಭಟ್ಕಳ ಎಜುಕೇಷನ್ ಟ್ರಸ್ಟ್ ನಮ್ಮದೇ ಸಂಸ್ಥೆಗೆ ಸುಮಾರು 35,000 ರೂಪಾಯಿ ಖರ್ಚು ಮಾಡಿ ಸ್ಯಾನಿಟೈಸಿಂಗ್ ಮಷೀನನ್ನು ಕೊಟ್ಟಿದೆ. ಹಾಗಾಗಿ ನಮ್ಮ ಕೈಯಲ್ಲೇ ಮಷೀನ್ ಇರೋದಕ್ಕೆ ನಾವು ಸಂಪೂರ್ಣವಾಗಿ ಎಲ್ಲ ಕಾಲೇಜನ್ನು, ಲ್ಯಾಬೊರೇಟರೀಸ್ಗಳನ್ನು, ಲೈಬ್ರರಿಯನ್ನು, ಆಫೀಸನ್ನು, ಟಾಯ್ಲೆಟನ್ನು ಸ್ಯಾನಿಟೈಸ್ ಮಾಡ್ಕೊಂಡಿದ್ದೇವೆ ಈಗಾಗಲೇ.
ಮತ್ತು ವಿದ್ಯಾರ್ಥಿಗಳಿಗೆ ಮಾಸ್ಕ್ ಮತ್ತು ಸ್ಯಾನಿಟೈಸಿಂಗ್ ಸಣ್ಣ ಸ್ಯಾನಿಟೈಸರ್ ಬಾಟ್ಲನ್ನು ತೊಗೊಂಡು ಬರೋ ಹಾಗೆ ವಾಟ್ಸಪ್ ಗ್ರೂಪ್ಗಳಲ್ಲಿ ಈಗಾಗಲೇ ಮೆಸೇಜನ್ನು ಕಳಿಸಿದ್ದೇವೆ. ಎಲ್ಲರೂ ಬಂದು ನಮಗೀಗಾಗಲೇ ಗೈಡ್ಲೈನ್ಸ್ ಪ್ರಕಾರ 15 ವಿದ್ಯಾರ್ಥಿಗಳನ್ನು ಒಂದು ತರಗತಿಯಲ್ಲಿ ತಗೊಳ್ಬೇಕು ಅಂತ ಹೇಳಿ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಅದರ ಪ್ರಕಾರ ನಾವು ವಿದ್ಯಾರ್ಥಿಗಳನ್ನು ಬೇರೆ ಬೇರೆ ತರಗತಿಗಳಲ್ಲಿ ವಿದ್ಯಾರ್ಥಿಗಳನ್ನ ವಿಂಗಡಣೆ ಮಾಡಿಕೊಂಡು ಬೆಳಗ್ಗೆ 9:30ಇಂದನೇ 4 ಕ್ಲಾಸ್ಗಳು, ಏನು ನಮಗೆ 45 ಮಿನಿಟ್ಸಿನ 4 ಕ್ಲಾಸ್ಗಳನ್ನು ತಗೊಳ್ಳಿಕ್ಕೆ ಗೈಡ್ಲೈನ್ಸ್ ಇದೆ. ಅದರ ಪ್ರಕಾರ ಕ್ಲಾಸನ್ನು ನಾಳೆಯಿಂದನೇ ಪ್ರಾರಂಭ ಮಾಡಬೇಕು ಅನ್ನುವ ಅತಿಯಾದ ಉತ್ಸಾಹದಲ್ಲಿ ನಾವೆಲ್ಲ ಇದ್ದೇವೆ. ಸರ್, ಕೋವಿಡ್ ಟೆಸ್ಟ್ ಎಲ್ಲ ಲೆಕ್ಚರ್ಸ್ಗಳಿಗೆ ಮಾಡಬೇಕು ಹಾಂ, ಹೌದು. ಎಷ್ಟು ಜನರಿಗೆ ಆಗಿದೆ? ನಮ್ಮಲ್ಲಿ ಎಲ್ಲ ಲೆಕ್ಚರರ್ಸ್ಗೆ ಇವತ್ತು ನಾವು ಟೆಸ್ಟ್ ಮಾಡಿದ್ದೇವೆ. ಎಲ್ಲ ಉಪನ್ಯಾಸಕರಿಗೆ ಮತ್ತು ಇವನ್ ನಾನ್ ಟೀಚಿಂಗ್ ಸ್ಟಾಫಿಗೂ ಸಹ ಇವತ್ತು ಟೆಸ್ಟಿಂಗ್ ಮಾಡ್ಕೊಂಡಿದ್ದೇವೆ. ಸರ್, ನಮ್ಮ ಈ ಚಾನಲ್ ಮೂಲಕ ನಿಮ್ಮ ಸಂಸ್ಥೆಯ ಪಾಲಕರಿಗೆ ಯಾವ ಸಂದೇಶ ನೀಡಲು ಬಯಸ್ತೇವೆ? ನಮ್ಮ ಸಂಸ್ಥೆಯಿಂದ ನಾವು ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ತಗೊಂಡಿದ್ದೇವೆ. ನಮ್ಮ ಸನ್ಮಾನ್ಯ ಸಚಿವರು ಆದಂಥ ಸುರೇಶ್ ಕುಮಾರ್ ಸರ್ ಅವರು ಸಹ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಭಯ ಪಡೋದು ಬೇಡ, ಸರ್ಕಾರದಿಂದ ಎಲ್ಲ ಗೈಡ್ಲೈನ್ಸ್ಗಳನ್ನು ನೀಡಲಾಗಿದೆ. ಅದರ ಪ್ರಕಾರ ನಾವೆಲ್ಲ ಮುನ್ನೆಚ್ಚರಿಕಾ ಕ್ರಮವನ್ನು ತಗೊಂಡು, ಮತ್ತು ಅತಿ ಮುಖ್ಯವಾಗಿ ನಮಗೆ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ತರಗತಿಗಳನ್ನು ನಡೆಸೋದಕ್ಕೆ ಅವಕಾಶ ಮಾಡಿಕೊಡುವಂಥ ದೊಡ್ಡ ಕ್ಲಾಸ್ ರೂಮ್ಗಳು ನಮ್ಮಲ್ಲಿದ್ದಾವೆ. ಸುಮಾರು 6 ಎಕರೆಯಷ್ಟು ವಿಸ್ತೀರ್ಣವಾದಂಥ ಜಾಗದಲ್ಲಿ ನಮ್ಮ ಕಾಲೇಜ್ ಇದ್ದೋದ್ರಿಂದ ನಮಗೆ ಯಾವುದೇ ರೀತಿಯ ಆ ಥರ ಸಮಸ್ಯೆಗಳಿಲ್ಲ. ಸುಮಾರು 100 ಜನ ಕುಳಿತುಕೊಳ್ಳುವಷ್ಟು ದೊಡ್ಡ ತರಗತಿಗಳಲ್ಲಿ ಕೇವಲ 15-20 ವಿದ್ಯಾರ್ಥಿಗಳನ್ನು ಈಗ ಕೂಡಿಸಿಕೊಂಡು ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ತರಗತಿಗಳನ್ನು ಮಾಡುವಂಥ ಕೊಠಡಿಗಳು, ಇನ್ಫ್ರಾಸ್ಟ್ರಕ್ಚರ್ ನಮ್ಮಲ್ಲಿ ಇದ್ದಿದ್ದರಿಂದ ನಮಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಅಂತ ಅನ್ನಿಸ್ತದೆ. ಹಾಗಾಗಿ ಪಾಲಕರು ಯಾವುದೇ ರೀತಿಯ ಆತಂಕಕ್ಕೆ ಭಯ ಒಳಗಾಗೋದು ಬೇಡ. ನನ್ನ ವಿನಂತಿ ಏನಂದರೆ, ಕಾಲೇಜಿನಲ್ಲಿ ಬಂದ ನಂತರ ನಾವು ಅವರನ್ನು ಜಾಗ್ರತೆ ಮಾಡಿ ನೋಡ್ಕೊಳ್ತೇವೆ. ಕಾಲೇಜಿಗೆ ಬರುವವರೆಗೆ ಮತ್ತು ಕಾಲೇಜು ಬಿಟ್ಟ ನಂತರ ಮನೆಗೆ ಹೋಗುವವರೆಗೆ ವಿದ್ಯಾರ್ಥಿಗಳು ಸ್ವಲ್ಪ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಅವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿದರೆ ಯಾವುದೇ ರೀತಿಯ ಕೊರೋನಾದ ತೊಂದರೆ ನಮ್ಮ ಮಕ್ಕಳಿಗೆ, ನಮ್ಮ ಕಾಲೇಜಲ್ಲಿ ಓದುವ ಮಕ್ಕಳಿಗೆ ಬರುವ ಸಾಧ್ಯತೆ ಇಲ್ಲ ಅನ್ನುವ ಅಭಿಪ್ರಾಯ ನನ್ನದು.